ಕೋಗಿಲು ಒತ್ತುವರಿದಾರರಿಗೆ ಸರ್ಕಾರದಿಂದ ಮನೆ ಭಾಗ್ಯ. ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ 26 ಕುಟುಂಬಕ್ಕೆ ಮನೆಯನ್ನ ಕೊಡಬಹುದು ಅಂತ ವರದಿಯನ್ನ ಕೊಡಲಾಗಿದೆ. 167 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಒಡೆದು ಹಾಕಿದ್ದು, ಅದರಲ್ಲಿ 26 ಕುಟುಂಬಕ್ಕೆ ಮನೆ ಕೊಡಬಹುದು ಅಂತ ವರದಿಯನ್ನ ಕೊಡಲಾಗಿದೆ. 167 ಮನೆಗಳ ಪೈಕಿ ಪುನರ್ವಸತಿಗೆ 26 ಕುಟುಂಬಗಳಷ್ಟೇ ಅರ್ಹ ಆಗಿವೆ. ಬೆಂಗಳೂರು ಡಿಸಿಯಿಂದ ವಸತಿ ಇಲಾಖೆಗೆ ವರದಿ ಸಲ್ಲಿಕೆ ಆಗಿದೆ. ಹಳೆ ಫಕೀರ್ ಕಾಲೋನಿಯಲ್ಲಿ ಒಬ್ಬರದ್ದು ದಾಖಲೆಯೇ ಇಲ್ಲ. ಜಿಲ್ಲಾಧಿಕಾರಿಗಳ ವರದಿಯಲ್ಲಿ ದಾಖಲೆಯ ಸತ್ಯ ಬಯಲಾಗಿದೆ. 26 ಕುಟುಂಬ ಹೊರತುಪಡಿಸಿದ್ರೆ ಉಳಿದವರಿಗೆ ಮನೆ ಸಿಗೋದು ಅನುಮಾನ. 26 ಜನರ ಪೈಕಿ 16 ಹಿಂದೂಗಳಿದ್ದಾರೆ, 10 ಮುಸ್ಲಿಂ ಕುಟುಂಬಕ್ಕೆ ಮನೆ ಭಾಗ್ಯ ಸಿಗಲಿದೆ. ಫಕೀರ್ ಲೇಔಟ್, ವಾಸಿಂ ಲೇಔಟ್ನ ಯಾರಿಗೂ ಮನೆ ಇಲ್ಲ. ಮುಂದಿನ ದಿನಗಳಲ್ಲಿ ದಾಖಲಾತಿಯನ್ನ ಪರಿಶೀಲಿಸಿ ಉಳಿದವರಿಗೆ ಮನೆ ಕೊಡೋದೋ ಬಿಡೋದೋ ಅದ್ರ ಬಗ್ಗೆ ಪರಿಶೀಲನೆ ನಡೆಯಲಿದೆ. ಈಗ ಯಾರ್ಯಾರು ಮನೆ ಕಳ್ಕೊಂಡಿದ್ರೋ ಅವರ ದಾಖಲೆಗಳ ಪರಿಶೀಲನೆ ನಡೆದಿತ್ತು. ಒಂದು ಸಮಗ್ರವಾದ ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. 167 ಮನೆಗಳನ್ನ ಒಡೆದು ಹಾಕಲಾಗಿತ್ತು. ಅದರಲ್ಲಿ 26 ಜನರಿಗೆ ಮನೆ ಕೊಡಬಹುದು ಅಂತ ವರದಿ ಕೊಟ್ಟಿರೋದು. ಅದರಲ್ಲಿ 16 ಜನ ಹಿಂದೂಗಳಿದ್ದಾರೆ, 10 ಮುಸ್ಲಿಂ ಕುಟುಂಬ, ಒಟ್ಟು 26 ಜನಕ್ಕೆ ಮನೆ ಕೊಡಬಹುದು ಅನ್ನೋ ವರದಿ ಈಗ ಸರ್ಕಾರದ ಮುಂದಿದೆ. ಉಳಿದವರ ಬಳಿ ಬೇಕಾದಂತಹ ದಾಖಲೆಗಳೇ ಇಲ್ಲ. 167 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ನೆಲಸಮ ಮಾಡಿತ್ತು. ಅವರಿಗೆ ಸರ್ಕಾರ ಮನೆ ಭಾಗ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿತು. ಅದು ಬಹಳ ದೊಡ್ಡ ಚರ್ಚೆಗೆ ಕೂಡ ಕಾರಣ ಆಯಿತು. ಯಾರ್ಯಾರ ಹತ್ರ ಪೂರಕವಾದಂತ ದಾಖಲೆಗಳಿದೆಯೋ ಅವರಿಗೆ ಮಾತ್ರ ಮನೆ ಸಿಗತ್ತೆ ಅಂತ ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯಿತು. ಈಗ ಅದರ ಸಮಗ್ರ ವರದಿ ಸರ್ಕಾರದ ಮುಂದಿದೆ. 167 ಮನೆಗಳ ಪೈಕಿ ಪುನರ್ವಸತಿಗೆ ಯೋಗ್ಯ ಆಗಿರೋದು 26 ಕುಟುಂಬದವರಿಗೆ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.